ನಾನದು ಒಳ್ಳೇದು ಅಥವಾ ಕೆಟ್ಟದು ಅಂತ ಭಾವಿಸಲ್ಲ. ಸ್ಮೋಕ್ ಮಾಡೋದು ಬಹಳ ದಡ್ಡತನದ ವಿಷಯ ಅಷ್ಟೇ. ಒಳ್ಳೇದು ಅಥವಾ ಕೆಟ್ಟದು ಅಂತಲ್ಲ, ಅದು ದಡ್ಡತನ ಅಷ್ಟೇ. ಯಾಕೆ ಅಂದ್ರೆ ಈ ಮೆಷಿನ್ ಧೂಮಪಾನಕ್ಕಾಗಿ ಮಾಡಲ್ಪಟ್ಟಿಲ್ಲ. ಇದೊಂದು ಪರಿಸರ ಸ್ನೇಹಿ ಮೆಷಿನ್. ಆದ್ರೆ ನೀವೀಗ ಇದನ್ನ ಸ್ಮೋಕಿಂಗ್ ಮಿಷಿನ್ ಆಗಿಸ್ಬಿಡ್ತಾ ಇದ್ದೀರಾ. ಅಂದ್ರೆ ಇದು ಮೂರ್ಖತನ, ಹೌದಲ್ವಾ? ಒಂದು ಬಹಳ ಪರಿಣಾಮಕಾರಿಯಾದ ಮಿಷಿನ್ನ ನೀವು ಪ್ರಯೋಜನಕ್ಕೆ ಬಾರದೇ ಇರೋ ತರ ಮಾಡಿದ್ರೆ ಅದು ದಡ್ತನ ಅಲ್ವಾ? ಅದು ಒಳ್ಳೇದೋ ಕೆಟ್ಟದ್ದೋ ಅಂಥದ್ದೇನೂ ಇಲ್ಲ. ಹೌದು, ಅದು ಕೆಟ್ಟದ್ದಂತ ನಮ್ಗೆ ಗೊತ್ತು. ಆದ್ರೆ ನೋಡಿ, ಅದೇ ಬಂದಿರೋದು. ಯಾವ ಕ್ಷಣ ಅದನ್ನ ಕೆಟ್ಟದ್ದು ಅಂತ ಕರಿತೀರೋ ಆಮೇಲೆ ನಿಮಗೆ ಅದನ್ನ ಬಿಡಕ್ಕಾಗಲ್ಲ. ನೋಡಿ, ವೇಲು ಗೊತ್ತು ಯಾವ್ದು ಕೆಟ್ಟದು ಅಂತ. ಯಾಕೆ ಅದಕ್ಕೆ ಅದಲ್ಲದೆ ಇರುವಂತಹ ಹೆಸರನ್ನೆಲ್ಲ ಇಡ್ತಾ ಇದ್ದೀರಾ? ಅದು ಬರೀ ದಡ್ಡತನ ಅಷ್ಟೇ. ನೀವು ಯಾವ್ದನ್ನಾರು ದಡ್ಡತನ ಅಂತ ಗುರುತಿಸಿದ್ರೆ ಅದನ್ನ ನೀವು ಪ್ರತಿದಿನ ಮಾಡ್ಲಿಕ್ಕಾಗಲ್ಲ. ಎಲ್ಲೋ ನಿಮಗೆ ನಾನು ಬೇರೆಯವ್ರಿಗಿಂತ ಜಾಣ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲ, ಯಾಕೆ ಅಂದ್ರೆ ಅದರ ರುಚಿ. ನೋಡಿ, ಈಗ ನಿಧಾನವಾಗಿ ಜಗತ್ನಲ್ಲಿ ಜನರು ನಿಮ್ ವಿರುದ್ಧ ಆಗ್ಬಿಟ್ಟಿದ್ದಾರೆ. ಬರೀ 10 ವರ್ಷದ ಹಿಂದೆ ಯಾರ್ದಾದ್ರೂ ಮುಖದ ಮೇಲೆ ಸಿಗರೇಟ್ ಹೋಗಿ ಬಿಟ್ರೆ ನಿಮಗೆ ದೊಡ್ಡಸ್ತಿಕೆ ಅನ್ನಿಸ್ತಿತ್ತು, ಅವ್ರಿಗೊಂಥರ ಕೀಳರಿಮೆ. ಈ ಕಳೆದ 10 ವರ್ಷದಲ್ಲಿ ಪರಿಸ್ಥಿತಿ ಉಲ್ಟಾ ಆಗಿದೆ ಅಲ್ವಾ? ಹಾಗಾಗಿಲ್ವಾ? ಎಲ್ಲೋ ಒಂದ್ ಕಡೆ ನೀವು ಅದನ್ನ ಸ್ಮಾರ್ಟ್ ಅಂತ ಅಂದುಕೊಂಡಿದ್ರಿ. ನೀವು 10 ವರ್ಷದ ಹುಡುಗ ಆಗಿದ್ದಾಗ ನೀವು ಸಿಗರೇಟ್ ಸೇದಿ ಯಾರ್ದೋ ಮುಖದ ಮೇಲೆ ಹೊಗೆ ಬಿಡಬೇಕು ಅಂತ ಅನ್ನಿಸ್ತಿತ್ತು. ಅದು ನಿಮಗೆ ಸ್ಮಾರ್ಟ್ ಅನ್ನಿಸ್ತಿತ್ತು. ನೀವು ಹೇಳಿ, ಧೂಮಪಾನ ಹೊಗೆ ಕುಡಿದೇ ಇರೋ ಮೆಷಿನ್ಗೆ ಹೊಗೆ ಕುಡಿಯೋ ಹಂಗೆ ಮಾಡೋದು. ಈಗ ಕಾರ್ಗಳು ಹೊಗೆ ಉಗುಳೋದನ್ನ ಕಮ್ಮಿ ಮಾಡಕ್ಕೆ ನಾವೆಷ್ಟು ಶ್ರಮ ಪಡ್ತಾ ಇದೀವಿ ಅಲ್ವಾ? ಅಪಾರ ಪ್ರಮಾಣದ ಸಂಶೋಧನೆ ನಡೀತಾ ಇದೆ ಇಂಜಿನ್ಗಳು ಮತ್ತೆ ಎಲ್ಲದರ ಮೇಲೆ. ಕಾರುಗಳು ಕಮ್ಮಿ ಹೊಗೆ ಉಗುಳಲಿ ಅಂತ ಅಲ್ವಾ? ಒಂದು ಹೊಗೆನೇ ಉಗುಳದೇ ಇರೋ ಮೆಷಿನು, ಅದಕ್ಕೆ ನೀವು ಹೊಗೆ ಉಗುಳಿಸಿದ್ರೆ ಅದು ಮೂರ್ಖತನನ ಜಾಣ್ತನನ? ಜೋರಾಗಿ ಹೇಳಿ. ಮೂರ್ಖತನ. ಅಷ್ಟೇ, ನೀವು ಅದನ್ನ ತಿಳ್ಕೊಂಡ್ರೆ ನಿಧಾನವಾಗಿ ಅದು ಬಿಟ್ಟು ಹೋಗುತ್ತೆ. ಈಗ ಇದರಲ್ಲೊಂದು ರಾಸಾಯನಿಕ ವಿಚಾರನೂ ಇದೆ. ನಿಮ್ಮ ಶರೀರದ ರಾಸಾಯನಿಕ ವ್ಯವಸ್ಥೆ ಅವಲಂಬಿತವಾಗಿಬಿಟ್ಟಿದೆ. ನಿಕೋಟಿನ್, ಕಾಫಿ ಅಥವಾ ಇನ್ಯಾವುದ್ರ ಮೇಲೋ ಅದನ್ನ ನಾವು ಬದಲಾಯಿಸ್ತೀವಿ. ನೋಡ್ತೀರಿ, ನೀವು ಶಾಂಭವಿ ಮಹಾಮುದ್ರೆ ಮಾಡಿ ನಿಮ್ಮ ಪೂರ್ತಿ ವ್ಯವಸ್ಥೆ ಎಷ್ಟು ಚೈತನ್ಯಪೂರ್ಣವಾಗುತ್ತೆ ಅಂದ್ರೆ ಸಿಗರೇಟ್ ಸೇದೋ ಅಗತ್ಯ, ಕಾಫಿ ಟೀ ಕುಡಿಯೋ ಅಗತ್ಯ ಎಲ್ಲ ಹಂಗೆ ಮಾಯವಾಗಿಬಿಡುತ್ತವೆ. ಆಮೇಲೆ ನೀವು ಅದನ್ನೇನಾದ್ರೂ ಮಾಡಿದ್ರೆ ಅದು ಅದರಿಂದ ಸಿಗೋ ಸುಖಕ್ಕೆ ಅಷ್ಟೇ. ಯಾವುದೋ ಒಂದಿನ ಕಾಫಿ ಕುಡಿಬೇಕು ಅನ್ಸುತ್ತೆ, ಕುಡಿತೀರಿ. ಒಂದಿನ ಸಿಗರೇಟ್ ಸೇದಬೇಕು ಅನ್ಸುತ್ತೆ, ಸೇದ್ತೀರಿ. ಅದು ನಿಮಗೆ ಬಿಟ್ಟಿದ್ದು. ಆದರೆ ಪ್ರಚೋದನೆಯ ಒತ್ತಡ ಹೊರಟು ಹೋಗುತ್ತೆ. ಶಾರೀರಿಕ ಅವಲಂಬನೆ ತೆಗೆದುಹಾಕಲ್ಪಡುತ್ತೆ. ಅಭ್ಯಾಸದಿಂದ ಅದನ್ನು ಮಾಡಬಹುದು. ಆದರೆ ಮೊದಲು ಸಿಗರೇಟ್ ಸೇದೋದು ಮೂರ್ಖತನ ಅಂತ ಒಪ್ಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.